ಹೆಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕುಶಾಲ್ ಕ್ಲಾಸಿಕೋ. ಇವತ್ತು ನಿಮಗೆ ಒಂದು ಭಯಾನಕವಾದ ದೆವ್ವದ ಕಥೆಯನ್ನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಇದು ನಡೆದಿರೋ ಕತೆ ಬಟ್ ಪ್ರೂಫ್ ಇಲ್ಲ ಅಂದ್ರೆ ನೀವು ನಂಬಲ್ಲ. ಬಟ್ ನೀವು ಈ ಸ್ಟೋರಿನ ಕೇಳಲೇಬೇಕು. ಬನ್ನಿ. ಒಬ್ಬ ಗೌರ್ಮೆಂಟ್ ಆಫೀಸರ್ ಇದ್ರು. ಅವರು ಒಂದೂರಿಂದ ಇನ್ನೊಂದೂರಿಗೆ ಟ್ರಾನ್ಸ್ಫರ್ ಆದಾಗ ಈಗ ಈ ಹಳೆ ಊರಲ್ಲಿ ಅವ್ರಿಗೆ ಗೌರ್ಮೆಂಟ್ ಅವರು ಮನೆ ಕೊಟ್ಟಿದ್ರು ವಾಸ ಮಾಡೋಕ್ಕೆ, ಗೌರ್ಮೆಂಟ್ ಕ್ವಾರ್ಟರ್ಸಲ್ಲಿ. ಈಗ ಹೊಸ ಊರಿಗೆ ಟ್ರಾನ್ಸ್ಫರ್ ಆದಮೇಲೆ ಅಲ್ಲಿ ಅವರಿಗೆ ಮನೆ ಇನ್ನೂ ಕೊಟ್ಟಿರಲಿಲ್ಲ. ಆ ಮನೆ ಇನ್ನೂ ಕೊಡೋವರೆಗೂ ಇವರೊಂದು ಬಾಡಿಗೆ ಮನೇಲಿದ್ದರು. ಇನ್ನೂ ಇಲ್ಲ ಅಲಾಟ್ ಮಾಡಿರಲಿಲ್ಲ ಅಂತ ಅನಿಸುತ್ತೆ ಅವ್ರಿಗೆ. ಆಮೇಲಿಂದ ಇವರು ಆ ಮನೆಗೆಲ್ಲ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಹಾಲು ಕುಸ್ತಾರೆ, ಎಲ್ಲರೂ ಚೆನ್ನಾಗಿ ಆ ಮನೇಲಿ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಗೊಬ್ಬ ಮಗಳು ಮತ್ತು ಹೆಂಡತಿ ಇರ್ತಾರೆ. ಇವ್ರದ್ದೊಂದು ಪುಟ್ಟ ಫ್ಯಾಮಿಲಿ, ಖುಷಿಯಾಗಿರ್ತಾರೆ. ಒಂದು ದಿವಸ ಏನಾಗುತ್ತೆ, ಇವರು ಮನೇಲಿರ್ತಾರೆ. ಮನೇಲಿ ಯಾರು ಗೌರ್ಮೆಂಟ್ ಆಫೀಸರ್ ಮನೇಲಿ ಒಬ್ಬರೇ ಇರ್ತಾರೆ. ಅವ್ರ ಹೆಂಡತಿ ಮಗಳು ಎಲ್ಲ ಆಚೆ ಹೋಗಿರ್ತಾರೆ. ಇವ್ರು ಮನೇಲಿ ಇರ್ತಾರೆ, ಮಲ್ಕೊಂಡಿರುವಾಗ ಸಡನ್ನಾಗಿ ಏನೋ ಸೌಂಡ್ ಆಗ್ತಾ ಇರುತ್ತೆ ಬಾಗ್ಲ ಹತ್ರ, ಡಬ್ 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 ಅಂತ. ಇವರು ಎದ್ಬಿಟ್ಟು ಹೋಗಿ ನೋಡ್ತಾರೆ ಆ ಮನೇಲಿ. ಆಮೇಲೆ ನೋಡಿದ್ರೆ ಏನೂ ಇರಲ್ಲ, ಸೌಂಡ್ ಇರಲ್ಲ, ಎಂಥದ್ದು ಇರಲ್ಲ. ಆಮೇಲೆ ಬಂದು ಮಲ್ಕೊತಾರೆ ಅಷ್ಟೇ, ಅವತ್ತಿಗಷ್ಟೇ. ಆಮೇಲೆ ಇವ್ರ ನೈಬರ್ಸು ಮತ್ತು ಎಲ್ಲರೂ ಇವ್ರ ಜೊತೆ ಚೆನ್ನಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಲ್ಲರೂ ಫ್ರೆಂಡ್ಲಿ ಆಗಿರ್ತಾರೆ ಇವ್ರ ಜೊತೆ, ಖುಷಿಯಾಗಿರ್ತಾರೆ. ಆಮೇಲೆ ಇವರು ಅಷ್ಟೇ ಎಲ್ಲರಿಗೂ ಸಪೋರ್ಟಿವ್ ಆಗಿರ್ತಾರೆ. ಇವ್ರು ಏನಾರು ತಂದರೆ ನೈಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದು, ಆ ಥರ ನೈಬರ್ಸ್ ಜೊತೆ ಇವ್ರ ಕಾಂಟ್ಯಾಕ್ಟ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ ಒಂದು 4 to 5 months ಆದಮೇಲೆ ಇವರಿಗೆ ಒಂದು ನೆಗೆಟಿವಿಟಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದ್ದಕ್ಕಿದ್ದಂಗೆ ಇವ್ರಿಗೆ ಮನೇಲಿ ಜಗಳ ಆಗೋದು. ಆಮೇಲೆ ಇದ್ದಕ್ಕಿದ್ದಂಗೆ ಇವರು ಮನೇಲಿ ಸಣ್ಣ ವಿಷಯಕ್ಕೆ, ಏನು ಯೂಸೇ ಇಲ್ಲದೆ ಇರೋ ವಿಷಯದ ಬಗ್ಗೆ ಜಗಳ ಆಡೋದು. ಆಮೇಲೆ ಬೇಡದೇ ಇರೋವಂಥ ಪ್ರಾಬ್ಲಮ್ಸ್ ಎಲ್ಲ ಬರೋದು. ಆಫೀಸಲ್ಲಿ ಏನು ಮಾಡದೇ ಇರೋ ತಪ್ಪಿಗೆಲ್ಲ ಒಂಥರ ನೆಗೆಟಿವ್ ಮಾರ್ಕಿಂಗ್ ಬರೋದು. ಈ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದಾಗ ಇವರಿಗೆ ಆಫೀಸರ್ಗೆ ಸ್ವಲ್ಪ ತಲೆ ಕೆಡಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನೆಮ್ಮದಿ ಇಲ್ಲದೆ ಇರೋ ಥರ ಆಗಿಬಿಡುತ್ತೆ. ಮನೇಲೂ ಅಷ್ಟೇ ಮಕ್ಕಳಿಗೆ ಇದಕ್ಕಿದ್ದಂಗೆ ರಾತ್ರಿ ಹೊತ್ತು ಭಯ ಬೀಳೋದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಒಂದು ದಿವಸ ರಾತ್ರಿ ಇವರು ಎಲ್ಲ ಆಚೆಗಡೆ ಊಟ ಮಾಡ್ಕೊಬರೋಣ ಅಂತ ಊರಿಂದ ಆಚೆಗಡೆ ಇರೋ ಡಾಬಾಗೆ ಎಲ್ಲರೂ ಫ್ಯಾಮಿಲಿ ಸಮೇತ ಹೋಗ್ತಾರೆ. ಊಟ ಮಾಡಿಕೊಂಡು ಹಂಗೆ ಬರೋವಾಗ ಸ್ವಲ್ಪ ಲೇಟ್ ಆಗಿಬಿಡುತ್ತೆ. ಸುಮಾರು ಒಂದು 12 ಗಂಟೆ 12:30 ಆಗಿಬಿಡುತ್ತೆ. ಸರಿ ಅಂತ ಹೇಳ್ಬಿಟ್ಟು ಬಂದು ಮನೆ ಹತ್ರ ಕಾರೆಲ್ಲ ಪಾರ್ಕ್ ಮಾಡಿ ಎಲ್ಲರೂ ಮಲ್ಕೊತಾರೆ. ಮನೆಯಲ್ಲಿ 2 ರೂಮ್ ಇರುತ್ತೆ. 2 ರೂಮಲ್ಲಿ ಈ ರೂಮಲ್ಲಿ ಇವ್ರು ಮಾತ್ರ, ಆಫೀಸರ್ ಮಾತ್ರ ಮಲ್ಕೊತಾ ಇರ್ತಾರೆ. ಇನ್ನೊಂದು ರೂಮಲ್ಲಿ ಅವರಿಬ್ಬರು ಮಕ್ಕಳು ಮಲ್ಕೊತಾ ಇರ್ತಾರೆ. ಬಟ್ ಹಾಲಲ್ಲಿ ಅವರಮ್ಮ ಮಲ್ಕೊತಾ ಇರ್ತಾರೆ. ಯಾಕೆ ಅಂದರೆ ಅವ್ರ ಮನೇಲಿ ದಿವಸ ಮಲ್ಗೋದೆ ಹಾಗೆ. ಎಲ್ಲ ಫುಲ್ಲು ಸ್ಟ್ರೈನ್ ಆಗಿದ್ರು, ಆಮೇಲೆ ಸುಸ್ತಾಗ್ಬಿಟ್ಟಿದ್ರು. ಸೊ ಎಲ್ಲ ಮಲ್ಕೊಂಡ್ಬಿಟ್ಟಿದ್ರು. ಫುಲ್ಲು ಗಾಢವಾದ ನಿದ್ದೆಯಲ್ಲಿ ಜಾರ್ಬಿಟ್ಟಿದ್ರು ಯಾರೋ ಆಫೀಸರು ಮತ್ತು ಅವ್ರ ಹೆಂಡತಿ, ಮಕ್ಕಳು ಅಷ್ಟೇ. ಆಮೇಲೆ ಮಲಗಿ ಸುಮಾರು ಒಂದು 2 hour ಆದಮೇಲೆ ಒಂದು 2 ಗಂಟೆ ಅಂತ ಅಂದ್ಕೊಳ್ಳಿ. 2 ಗಂಟೆಗೆ ಅವ್ರ ಮಗ ವಾಶ್ರೂಮ್ಗೆ ಅಂತ ಹೇಳ್ಬಿಟ್ಟು ಎದ್ಬಿಟ್ಟು ಆಚೆ ಬರ್ತಾನೆ. ಆಚೆ ಬಂದ್ಬಿಟ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟು ವಾಶ್ರೂಮಿಂದ ಆಚೆ ಬಂದ್ಬಿಟ್ಟು ಬಾಗಿಲ ಹತ್ರ ನಿಂತ್ಕೊಂಡು ಗಿಟಾರ್ ಅಂತ ಕಿರ್ಚ್ಬಿಡ್ತಾನೆ ಜೋರಾಗಿ ಅಂತ. ಅದನ್ನ ಕೇಳಿ ಅವ್ರ ಅಪ್ಪಂಗೆ ಏನಿದು ಹಿಂಗೆ ಕಿರ್ಚ್ಕೊಂತವ್ರೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಎದ್ಬಿಟ್ಟು ಆಚೆ ಬಂದ್ಬಿಡ್ತಾರೆ. ಏನಾಯ್ತು ಮಗನೇ ಅಂತ ಕೇಳ್ತಾರೆ ಮಗನಿಗೆ. ಅಲ್ಲೇನೋ ಐತೆ ನೋಡು, ಅಲ್ಲೇನೋ ಐತೆ ಅಂದರೆ ಅವ್ರ ಬಾಗಿಲು ಒಳಗಡೆ ಹಿಂಗೆ ಬಾಗಿಲಿದೆ, ಇದು ಬಾಗಿಲು ಅಂದ್ಕೊಳ್ಳಿ. ಈ ಬಾಗಿಲಿಂದ ಹಿಂಗೆ ಒಳಗಡೆ ಬಂದರೆ ಇಲ್ಲೊಂದು ಸೋಫಾ ಸೆಟ್ ಇರುತ್ತೆ, ಇಲ್ಲಿ ಹಾಲ್, ಹಿಂಗೆ ಇದ್ ಕಡೆಗೆ ಹಾಲು, ಈ ಕಡೆ ರೂಮ್ಸು ಇದ್ದು ಮಧ್ಯ ವಾಶ್ರೂಮ್ ಇರ್ತಿದ್ ಕಡೆ ಅಂತ ಹೇಳ್ಬಿಟ್ಟು ಇವನೇನು ಮಾಡ್ತಾನೆ, ಮಗ ತೋರಿಸ್ಬಿಡ್ತಾನೆ, ಅಲ್ಲಿ ನೋಡಿ ಏನೋ ಇದೆ ಅಲ್ಲಿ ಅಂತ ಹೇಳ್ಬಿಟ್ಟು ಫುಲ್ ಜೋರಾಗಿ ಕಿರ್ಸ್ಬಿಡ್ತಾನೆ. ಅಷ್ಟೊತ್ತಿಗೆ ಅವ್ರ ಅಪ್ಪ ಬಂದ್ಬಿಟ್ಟು ಏನಾಯ್ತು ಅಂತ ಕೇಳಿದ್ರೆ ಅಲ್ಲಿ ಕೈ ಮಾಡಿ ತೋರಿಸ್ತಾನೆ ಸೋಫಾ ಸೆಟ್ ಕಡೆ. ಏನಿಲ್ವಲ್ಲ ಅಂತೇಳಿ, ಏನು ಇಲ್ಲ ಮಗ ಅಂತ ಹೇಳ್ತಾರೆ ಅವರಪ್ಪ ಮಗನಿಗೆ. ಹೌದಂತ ಹೇಳ್ಬಿಟ್ಟು ಮಗನನ್ನು ಮಲಗಿಸ್ಬಿಟ್ಟು ಸೋಫಾ ಸೆಟ್ ಹತ್ರ ಹೋಗ್ತಾರೆ. ಸಡನ್ನಾಗಿ ಸೋಫಾ ಸೆಟ್ ಹತ್ರ ಹೋಗಿ ಆ ಕಡೆ ನೋಡಿದ್ರೆ ಹಾಕಿರೋ ಬಾಗಿಲು ಫುಲ್ ಓಪನ್ ಆಗಿರುತ್ತೆ. ಈಗ ಬೆಳಗ್ಗೆ ಹೊತ್ತು ನಾವು ಓಪನ್ ಮಾಡ್ತೀವಲ್ಲ ಬಾಗಿಲು, ಆ ಬಾಗಿಲು ಫುಲ್ ಓಪನ್ ಆಗಿರುತ್ತೆ. ಇವ್ರಿಗೆ ನೋಡಿ 1 ನಿಮಿಷಕ್ಕೆ ಶಾಕ್ ಆಗಿಬಿಡುತ್ತೆ. ಏನಿದು ಬಾಗಿಲು ಓಪನ್ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಇವ್ನು ಯಾಕೆ ಕಿರಿಚ್ಕೊಂಡ ಅಂತ. ಆಮೇಲಿಂದ ಇವರು ತೆಗ್ದಾಕಿದ್ದು ದೇವ್ರ ಫೋಟೋಗೆಲ್ಲ ನಮಸ್ಕಾರ ಮಾಡಿಕೊಂಡು ಬಾಗಿಲನ್ನು ಲಾಕ್ ಮಾಡಿಬಿಟ್ಟು ವಾಪಸ್ ಇವ್ರ ರೂಮ್ ಕಡೆಗೆ ಬರ್ತಾ ಇರ್ತಾರೆ. ಹೆಂಡ್ತಿ ಮುಖ ನೋಡ್ತಾರೆ, ಮಲ್ಕೊಂಡಿರ್ತಾರೆ. ಹೆಂಡ್ತಿನ ಎದ್ದಿರ್ತಾರೆ, ಅವರು ಮಲಗಿಬಿಡ್ತಾರೆ. ಆಮೇಲೆ ಇವರು ಹೆಂಡ್ತಿನೂ ಫುಲ್ ಮಲಗಿದ ತಕ್ಷಣ ಫುಲ್ ಗೊರಕೆ ಹೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇವ್ರು ಹಿಂಗೆ ವಾಪಸ್ ಹಿಂದಿನ ರೂಮ್ ಒಳಗಡೆ ಹೋಗ್ತಿರ್ತಾರೆ. ಹಿಂದೆಗಡೆ ಸೋಫಾ ಸೆಟ್ ಹತ್ರ ಏನೋ ಒಂಥರ ಸೌಂಡ್ ಆಗಿಬಿಡುತ್ತೆ ಅವ್ರಿಗೆ. ಯಾರೋ ಇರೋ ಥರ ಮಾತಾಡೋ ಥರ ಪಿಸು ಅಂತ. ಇವ್ರಿಗೆ ಸ್ವಲ್ಪ ಭಯ ಆಗಿಬಿಡುತ್ತೆ. ಏನು ಹಂಗಂತ ಆ ಥರ ಸೌಂಡ್ ಬರ್ತಾ ಇದೆಯಲ್ಲ ಅಂತೇಳಿ. ಸಡನ್ನಾಗಿ ಇವ್ರ ಹಿಂದೆ ತಿರುಗೋ ಅಷ್ಟೊತ್ತಿಗೆ ಇವ್ರ ಪಕ್ಕದಲ್ಲಿ ಯಾರು ದಡ ಅಂತ ಓಡೋದಂಗೆ ಆಗ್ಬಿಡುತ್ತೆ ಬಾಗಿಲು ಕಡಿಕೆ. ಇವ್ರಿಗೆ ಫುಲ್ ಭಯ ಆಗ್ಬಿಡುತ್ತೆ. ತಿರುಗಿ ನೋಡ್ತಾರೆ, ಇವ್ರ ಹೆಂಡತಿ ಅಲ್ಲೇ ಮಲಗಿದ್ದಾರೆ. ಆಮೇಲೆ ಸೋಫಾ ಸೆಟ್ ಹತ್ರ ಯಾರೂ ಇಲ್ಲ. ಹೋಗಿ ವಾಪಸ್ ನೋಡ್ತಾರೆ, ಬಾಗಿಲು ಮತ್ತೆ ಫುಲ್ ಓಪನ್ ಆಗಿದೆ.
ಇವ್ರಿಗೆ ಫುಲ್ ಭಯ ಆಗ್ಬಿಡುತ್ತೆ. ಆಮೇಲೆ ಈ ಅಪ್ಪ ಏನು ಗುರು ಈಗಲೇ ಮನೆಯಿಂದ ಆಚೆಗೆ ಹೋಗೋಣ ಅಂತ ಅನ್ಕೊತಾರೆ. ಬಟ್ ಫ್ಯಾಮಿಲೀಸ್ ಎಲ್ಲ ಮಲ್ಗೋರ ಫ್ಯಾಮಿಲಿಯವರು ಅವ್ರಿಗೆ ಎದುರಿಸಿದ್ರೆ ಗಾಬರಿ ಬೀಳ್ತಾರೆ. ಹಿಂಗಾದ್ರೂ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಾಗ್ಲು ಹಾಕ್ಬಿಟ್ಟು ಆಂಜನೇಯನ ನೆನೆಸ್ಕೊಂಡು ವಾಪಸ್ ಬರ್ತಾ ಇರ್ತಾರೆ ಬಾಗ್ಲ ಹತ್ರ. ಮಲಗಿರೋವಾಗ ಹಿಂದೆಗಡೆಯಿಂದ ಸೌಂಡ್ ಬರುತ್ತೆ. ಏನು ಸೌಂಡು? ಯಾರೋ ಒಬ್ಬ ಹಳೇ ಕಾಲದ ವ್ಯಕ್ತಿ, ವಯಸ್ಸಾಗಿರುತ್ತಲ್ಲ ಆ ವ್ಯಕ್ತಿ, ಈಗ ಎಲ್ಲಾದರೂ ಅದೇನೋ ಪದ ಅಂತ ಆಡ್ತಾರಲ್ಲ, ಹಳೆ ಕಾಲದ ಪದ, ಆಮೇಲೆ ಈ ಸತ್ತೋದಾಗ ಹಾಡು ಹೇಳ್ತಾರಲ್ಲ ಅಂಥ ಜಾಗದಲ್ಲಿ ನೋಡಿದ್ದೀರಾ? ಆವಾಗ ಹಾಡು ಹೇಳೋಂಥ ಆ ಹಾಡುಗಳ್ನ ಯಾರೋ ಸೋಫಾ ಸೆಟ್ ಮುಂದೆಗಡೆ ಕುಕ್ಕರುಗಾಲಲ್ಲಿ ಕೂತ್ಕೊಂಡು ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಹಿಂದೆ ತಿರುಗಿ ನೋಡಿ ಗಾಬರಿ ಬಿದ್ದುಬಿಡ್ತಾನೆ. ಹಂಗೆ ಸಾಂಗ್ ಹೇಳ್ತಾ ಇರುತ್ತೆ. ನೋಡಿದ್ರೆ ಇವ್ರಿಗೆ ಕಾಣಿಸ್ತಾ ಇರುತ್ತೆ ಯಾರೋ ಒಬ್ಬ ವ್ಯಕ್ತಿ ಕೂತ್ಕೊಂಡಿದ್ದಾನೆ, ಹಿಂಗ್ಸಲ್ಲ ವ್ಯಕ್ತಿ ಅಂತ. ಆಮೇಲೆ ನಿಧಾನಕ್ಕೆ ನೋಡ್ತಾನೆ, ಅದ್ರ ಕಣ್ಣು ಮಾತ್ರ ಕಾಣಿಸ್ತಾ ಇರುತ್ತೆ, ಮತ್ತು ಬಾಡಿ ಕಾಣಿಸ್ತಾ ಇರುತ್ತೆ. ಕಣ್ಣು ಫುಲ್ಲು ಚೂಪಿಗೆ ಫುಲ್ ಬ್ರೈಟ್ ಆಗಿರುತ್ತೆ. ಹಾಡು ಹೇಳ್ತಾ ಇರುತ್ತೆ. ಇವನಿಗೆ ಹಾಡು ಕೇಳ್ತಾ ಇದ್ರೆ ಒಳ್ಳೆ ಮೆಸ್ಮರೈಸಿಂಗ್ ಆಗಿರುತ್ತೆ. ಒಂದು ಕಡೆ ಫುಲ್ಲು ಹಾರ್ಟ್ ಕಿತ್ತೋಗೋ ಥರ ಆಗ್ತಾ ಇದೆ. ಈ ವಯ್ಯ ಏನು ಮಾತಾಡೋಕ್ಕೆ ಆಗದಿರೋ ಬಾಯ್ ಲಾಕ್ ಆಗಿಬಿಟ್ಟಿರುತ್ತೆ. ಹೆಂಡ್ತಿ ಎದ್ಬಿಟ್ಟು ಇವನಿಗೆ ಕನ್ವಿನ್ಸ್ ಮಾಡೋಕೆ ಹೋಗ್ತಾ ಅವಳೆ, ಏನಾಯ್ತು ಎದ್ಬಿಟ್ಟವಳೆ ಅಮ್ಮ, ಏನೋ ಸೌಂಡ್ ಬರ್ತೈತೆ ಇವ್ನು ಮಾತಾಡ್ಸೋಕೆ ಹೋದ್ರೆ, ಮಾತಾಡೋಕೆ ಹೋದ್ರೆ ಅವಳಿಗೆ ಅವ್ನು ಮಾತಾಡೋ ಮಾತೇ ಕೇಳಿಸ್ತಾ ಇಲ್ಲ. ಅವ್ನ ಕೈ ತೋರಿಸ್ತಾನೆ, ಕೈ ಹಿಂಗೆ ಎತ್ತಕ್ಕಾಗ್ತಾ ಇಲ್ಲ ಮುಂದೆ ಐತೆ ಅಂತ. ಆಮೇಲೆ ಅವ್ರ ಹೆಂಡ್ತಿ ಇದ್ದವಳು ಅವ್ರ ಹಸ್ಬೆಂಡಿಗೆ ಸಡನ್ನಾಗಿ ಶೇಕ್ ಮಾಡಿ ಗಾಬರಿ ಮಾಡಿ ಹಂಗೆ ಎಬ್ಬರಿಸ್ತಾಳೆ ಅವಳನ್ನ. ಆಮೇಲೆ ಅವನು ಸಡನ್ನಾಗಿ ಎದ್ದು ಈಗಲೇ ಮನೆಯಿಂದ ಹೋಗೋಣ ಅಂದರೆ ಅದು ಎದುರುಗಡೆ ಡೋರ್ ಬಾಗ್ಲು ಐತಲ್ಲ, ಬಾಗ್ಲು ಎದುರುಗಡೆ ಸೋಫಾ ಸೆಟ್ ಮುಂದೆನೇ ಕೂತೈತೆ. ಇವರಿಗೆ ಬಾಯಿ ಬಡ್ಕೊಳೋ ಥರ ಆಗ್ತೈತೆ, ಏನು ಮಾಡೋದು ಅಂತ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅದೇನು ಕೇಳುತ್ತೆ, ಕಾಸು ಕೊಡು ಅಂತ ಕೇಳುತ್ತೆ. ಹಾಡೆಲ್ಲ ಹೇಳ್ಬಿಟ್ಟು ನಿಲ್ಲಿಸಿ, ಕಾಸು ಕೊಡು ಅಂತ ಇರುತ್ತೆ. ಇವನಿದ್ದವನು ಏನಿದು ಹಿಂಗೆ ಕೇಳ್ತಾ ಇತ್ತಲ್ಲ ಕಾಸು ಕೊಡು ಅಂತ ಅವ್ರ ಹೆಂಡ್ತಿಗೂ ಕೇಳ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅವ್ರ ಹೆಂಡ್ತಿ ಕಾಣಿಸ್ತಿರಲ್ಲ, ಇವನಿಗೆ ಕಾಣಿಸ್ತಿರುತ್ತೆ. ಅದೆಲ್ಲ ಹಾಡೆಲ್ಲ ಹೇಳ್ಬಿಟ್ಟು ಚಪ್ಪಾಳೆ ತಟ್ಬಿಟ್ಟು ಕಾಸು ಕೊಡು ಅಂತ ಇರುತ್ತೆ. ಇವನಿಗೆ ಫುಲ್ಲು ಭಯ ಆಗ್ಬಿಡುತ್ತೆ. ಇವನಿದ್ದವನು ಅವನ ಜೇಬಲ್ಲಿ ಒಂದು 30 ರೂಪಾಯಿ 40 ರೂಪಾಯಿ ನೋಟ್ಗಳಿರ್ತಾವೆ, 10 ರೂಪಾಯಿದು. ಆ ನೋಟ್ಗಳನ್ನ ತೆಗೆದು ಎಸಿತಾನೆ. ನನಗೆ ನೋಟ್ ಬೇಡ, ಕಾಸು ಕೊಡು ಅಂತಾನೆ. ಆಮೇಲೆ ಅವ್ರ ಹೆಂಡ್ತಿಗೆ ಹೇಳ್ತಾನೆ, ಕಾಸು ಅಂದಾಗ ಹೋಗಿ 2 ರೂಪಾಯಿ 3 ರೂಪಾಯಿ ಕಾಯಿನ್ ಎತ್ಕೊಬರ್ತಾಳೆ. ಒಂದಷ್ಟು ಕೈಯಲ್ಲಿ ಒಂದಿಷ್ಟು ಅವರು ವರಮಹಾಲಕ್ಷ್ಮಿಗೆ ಇಡಬೇಕು ಅಂತ ಕಾಯಿನ್ಗಳನ್ನ ಇಕ್ಕಿರ್ತಾರೆ. ಆ ಕಾಯಿನ್ ತಂದ್ಬಿಟ್ಟು ಹಿಂಗೆ ಕೈ ಕೊಡ್ತಾಳೆ ಅವಳು ಹಸ್ಬೆಂಡ್ ಕೈಗೆ. ಅವನಿದ್ದವನು ಕಾಸು ನಿಂಗೆ ಎಸ್ಬಿಡ್ತಾನೆ ಕೆಳಕ್ಕೆ. ಎಸ್ತಿದ ತಕ್ಷಣ ಅದು ಫುಲ್ಲು ಮನೇಲಿ ಫುಲ್ ನೆಗೆಟಿವ್, ಫುಲ್ ಜೋರಾಗಿತ್ತಲ್ಲ ಆ ಎಫೆಕ್ಟು, ಹಂಗೆ ಡೌನ್ ಆಗಿಬಿಡುತ್ತೆ. ಅದು ಮಾಯ ಆಗಿಬಿಡುತ್ತೆ. ಮತ್ತೆ ಹೋಗಿ ನೋಡ್ತಾರೆ, ಬಾಗ್ಲು ಓಪನ್ ಆಗಿರುತ್ತೆ. ಆಮೇಲಿಂದ ಸೀದಾ ಅವ್ರ ಮನೆ ಮಕ್ಕಳು ಹೆಂಡ್ತಿನೆಲ್ಲ ಕರ್ಕೊಂಡು ಸೀದಾ ಹೊರಟೋಗ್ಬಿಡ್ತಾರೆ ಅವರು ಫ್ರೆಂಡ್ ಮನೆಗೆ. ಆಗ ಅವ್ರ ಫ್ರೆಂಡ್ ಹತ್ರ ಹೇಳ್ತಾರೆ ಹಿಂಗಾಗಿದೆ ಅಂತ. ಆಗ ಇದ್ರ ನೆಕ್ಸ್ಟ್ ಪಾರ್ಟ್ ಬೇಕಂದರೆ ನೆಕ್ಸ್ಟ್ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಇನ್ನು ಮುಂದಿನ ಕಥೆನ ಎಕ್ಸ್ಪ್ಲೈನ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್.